ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಗುರುಗಳೇ, ನೀವೇನೇ ಹೇಳಿ, ಈ ಭಾನುವಾರ ಕಳೆದು ಸೋಮವಾರ ಬಂತು ಅಂದರೆ ಮೈಯೆಲ್ಲ ಪೊರೆ ಬಿಟ್ಟಿರ ಅವನಂಗಾಗೋಗ್ಬಿಡುತ್ತೆ ಅಲ್ವೋ? ಹೌದೇನಾ? ನನಗೆ ಯಾವತ್ತೂ ಹಂಗಾಗಿಲ್ಲಪ್ಪ. ನಾನು ನೋಡಿ ಪಾಪ ನಿಮ್ಮ ಹತ್ರ ಹೋಗಿ ಪೊರೆ ಬಿಡೋ ವಿಚಾರನ ಮಾತಾಡ್ತಾ ಇದ್ದೀನಿ. ಪಾಪ ನೀವೋ ಹುಟ್ಟು ಸನ್ಯಾಸಿಗಳು, ಆ ಕಥೆಯೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಯ್ಯೋ ಪಾಪಿ ಮಾಡಿದೆ, ನನಗೇ ಅರ್ಥ ಆಗಲ್ಲ ಅಂತೀಯ? ವೇದ ಉಪನಿಷತ್ತುಗಳನ್ನು ಅರ್ದು ಹೊಡೆದು ಬಿಟ್ಟಿದ್ದೀನಿ, ಗೊತ್ತಾ ನಿಮಗೆ? ಕೂಲ್ ಬಾಸು, ಕೂಲ್. ಅಂದಂಗೆ ನೀವು ಯೋಗಗೀಗ ಏನಾದರೂ ಕಲ್ತಿದ್ದೀರಾ ಬಾಬಾ ರಾಮದೇವ್ ಥರ? ಹಂಗೇನಾದರೂ ಕಲ್ತಿದ್ರೆ ನನಗೂ ಚೂರು ಹೇಳ್ಕೊಡಿ. ನನಗೆ ಯೋಗದ ಬಗ್ಗೆ ಗೊತ್ತಾ, ಆದರೆ ಅದನ್ನು ಯಾವತ್ತೂ ಅಭ್ಯಾಸ ಮಾಡಿಲ್ಲ ಕಣ. ವೇದಾಧ್ಯಯನ ಮಾಡೋಷ್ಟರಲ್ಲೇ ನಂಗೆ ವಯಸ್ಸಾಗೋಗ್ಬಿಡ್ತು. ಅದರಲ್ಲಿ ಈಗ ಯಾಕೆ ನಿಂಗೆ ಯೋಗ ಕಲಿಯೋ ಆಸೆ ಬಂತು? ಏನಿಲ್ಲ, ನಮ್ಮ ದೇವೇಗೌಡರು ಈ ವಯಸ್ಸಲ್ಲೂ ಅಷ್ಟೊಂದು ಗಟ್ಮುಟ್ಟಾಗಿರೋದಕ್ಕೆ ಮುದ್ದೆ ಆ್ಯಂಡ್ ಯೋಗನೇ ಕಾರಣ ಅಂತೆ. ಅದು ಹೇಗೋ ನಿಂಗೆ ಗೊತ್ತಾಯ್ತು? ಅಯ್ಯೋ ಅದೇ ಮಹಾ ಬಿಡಿ, ಅವ್ರು ಯೋಗ ಮಾಡ್ತಾ ಇರೋ ಫೋಟೋಗಳು ಇಂಟರ್ನೆಟ್ನಲ್ಲಿ ಸಾವಿರಾರು ಸಿಗ್ತವೆ. ಅದು ಅಲ್ಲಿ ಅವರು ಮೊನ್ನೆ ಬಾತ್ರೂಮಲ್ಲಿ ಜಾರು ಬಿದ್ದರು, ಏನಾಗಿಲ್ಲ ಗೊತ್ತಾ? ಅಕಸ್ಮಾತ್ ನೀವೇನಾದರೂ ಬಾತ್ರೂಮಲ್ಲಿ ಅವ್ರಂಗೆ ಕಾಲು ಜಾರಿ ಬಿದ್ದುಬಿಟ್ರೆ ಸೀದಾ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀರಾ. ಕೋಪ ಮಾಡ್ಕೊಂಬಿಡಿ ಗುರುಗಳೇ, ಅದು ನಿಜ ತಾನೇ. ಅದಂಗಿಲ್ಲಿ ಎಲ್ಲ ರಾಜಕೀಯ ನಾಯಕರು ಮನೆಗೆ ಹೋಗಿ ದೇವೇಗೌಡರನ್ನ ಮಾತಾಡ್ಸ್ಕೊಂಡು ಬರ್ತಾವ್ರೆ. ನಾವು ಕಡೆ ಪಕ್ಷ ಫೋನಲ್ಲಾದರೂ ಮಾತಾಡೋಣ, ಏನಂತೀರಾ? ನಮಸ್ಕಾರ ಗೌಡ್ರೆ, ನಾನು ಹುಚ್ಚ ವೆಂಕಟ್ ಮಾತಾಡ್ತಾ ಇರೋದು ಈ ಕಡೆಯಿಂದ. ಯಾವಣ ನೀನು? ಹೆಸರಿಗೆ ತಕ್ಕಂಗೆ ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಿ ನನ್ನ ಹತ್ರ. ತಗೊಳ್ಳಪ್ಪ, ಬಿದ್ದಿರೋರಿಗೆ ಬಿಸಿನೀರು ಕೊಟ್ಟರೆ ಎದ್ದು ಒಂದು ಎಲೆ ಹೋದ್ರಂತೆ. ಇಡಿಯಟ್, ನನಗೆ ಬಿಸಿನೀರು ಕೊಡೋಕ್ಕೆ ಮನೆ ತುಂಬ ಜನ ಇದ್ದಾರೆ. ನಿನ್ನ ಬಿಸಿನೀರು ಯಾವನಿಗೆ ಬೇಕು? ತಗೊಂಡೋಗಿ ಆ ಯಡಿಯೂರಪ್ಪಂಗೆ ಕೊಡು. ನಾನು ಸರ್ ಯಾಕೋ ಸೋಮವಾರ ನೀವು ರಾಂಗ್ ಮೂಡಲ್ಲಿ ಇದ್ದಂಗೈತೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆಯಿತು, ಮುಖಕ್ಕೆ ಮಂಗಳಾರತಿ. ಗೌಡ್ರು ಯೋಗ ಮಾಡಿ ಮಾಡಿ ತುಂಬ ಪವರ್ ಬಂದ್ಬಿಟ್ಟೈತೆ, ಅದಕ್ಕೆ ಹಿಂಗೆ ಆಡ್ತಾವ್ರೆ. ಯಡಿಯೂರಪ್ಪನವ್ರ ಮೇಲಿರೋ ಕೋಪನ ನನ್ನ ಮೇಲೆ ತೀರ್ಸ್ಕೊಂಡವ್ರೆ ಅಷ್ಟೇ. ಅಂದಂಗೆ ಮೊನ್ನೆ ಯಡಿಯೂರಪ್ಪನವರು ಕೇರಳಾಗೋಗಿ ಬಂದ ಮೇಲೆ ತಾನೇ ಗೌಡ್ರು ಜಾರಿ ಬಿದ್ದಿದ್ದು. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.